ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಶಾಸಕ ಬಾಲಕೃಷ್ಣ ಒಂದು ಸವಾಲ್ ಹಾಕಿದ್ದಾರೆ. ರೈತರ ಪರ ಜಮೀನು ಬಿಡೋದಕ್ಕೆ ಒಪ್ಪಿದ್ದೆ ಅಂತ ಹೇಳಿದ್ರು. 2018ರಲ್ಲಿ ಬಿಡಲು ಒಪ್ಪಿದ್ದ ಬಗ್ಗೆ ಈಗ ಪ್ರಮಾಣ ಮಾಡಲಿ. ಕುಮಾರಸ್ವಾಮಿಗೆ ಶಾಸಕ ಬಾಲಕೃಷ್ಣ ಹಾಕಿರುವಂತಹ ಸವಾಲು. ಕುಮಾರಸ್ವಾಮಿ ಅವರು ಚಾಮುಂಡೇಶ್ವರಿ ಮೇಲೆ ಪ್ರಮಾಣ ಮಾಡಲಿ, ನಾವು ಅಜ್ಜೇನಿಗೆ ಬಂದು ಪ್ರಮಾಣ ಮಾಡ್ತೀವಿ ಅಂತ ಎಚ್ಡಿಕೆಯ ಹಿಂದಿನ ವಿಡಿಯೋ ಒಂದನ್ನು ಬಾಲಕೃಷ್ಣ ರಿಲೀಸ್ ಮಾಡಿದ್ದಾರೆ. ಹೋರಾಟ ಮಾಡ್ತಾ ಇದ್ರು. ಒಂದು ವಿಡಿಯೋ ಕಾಲ್ ಮಾಡ್ತಾರೆ ಡೆಲ್ಲಿಗೆ. ಕುಮಾರಸ್ವಾಮಿ ಅವರು ಮಂತ್ರಿ ಆದಮೇಲೆ ಇದೇ ಕುಮಾರಸ್ವಾಮಿ ಅವರು ಮಂತ್ರಿಯಾಗಿ ಆ ವಿಡಿಯೋ ಕಾಲ್ನಲ್ಲಿ ಹೇಳ್ತಾರೆ, ನಾನು ನಮ್ಮ ಜನಗಳಿಗೆ ಜಾಗ ಸಿಗಬೇಕು ಅಂತಕ್ಕಂಥ ವಿಚಾರ ಇಟ್ಕೊಂಡು 40% ಕೊಡಬೇಕು ಡೆವಲಪ್ಡ್ ಏರಿಯಾದಲ್ಲಿ ಅಂತ ತೀರ್ಮಾನ ಮಾಡಿದ್ದೆ ಅಂತಕ್ಕಂಥ ಮಾತನ್ನ ಮೊನ್ನೆ ಹೇಳಿರೋದು ಅವ್ರು ಮಂತ್ರಿ ಆದ್ಮೇಲೆ, ಇವತ್ತಲ್ಲ. ಈಗ ಕೇಂದ್ರದಲ್ಲಿ ಮಂತ್ರಿ ಆದ್ಮೇಲೆ ವಿಡಿಯೋ ಕಾಲ್ ತೆಗೆದು ನೋಡಿ ನೀವು. ವಿಡಿಯೋ ಕಾಲ್ನಲ್ಲಿ ಆ ಜನ ಮಾತಾಡ್ಸವ್ರು ಅಲ್ಲಿಂದ ಮಾತಾಡಿಸಿ, ಕುಮಾರಣ್ಣ ನೀವು ಮಾತಾಡಬೇಕು ವಿಚಾರವಾಗಿ ಅಂದಾಗ ನಾನು 40% ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೆ ಅಂತ ವಿಡಿಯೋ ಕಾಲ್, ನಿಮ್ಗೆ ವಿಡಿಯೋ ಕಾಲ್ ತೋರಿಸ್ತೀನಿ, ಅವ್ರು ಮಾತಾಡೋ ವಿಡಿಯೋ ಕಾಲ್ನ ತೋರಿಸ್ತೀನಿ. ನಮ್ಮ ಮಾಧ್ಯಮದವರು ಬರೀ ಕುಮಾರಸ್ವಾಮಿ ಅವ್ರು ಒಂದು ಮುಖದ ಒಂದ್ ಸೈಡ್ ಮಾತನ್ನೇ ಕೇಳ್ತಾರೆ. ನೀವು ಪ್ರಶ್ನೆ ಮಾಡಲ್ಲ ಅವ್ರನ್ನ, ಅವ್ರು ಏನ್ ಹೇಳ್ತಾರೋ ಅದನ್ನ ಆಗ್ತಾ ಇದ್ದೀರಾ ಅಷ್ಟೇ, ಪ್ರಶ್ನೆ ಮಾಡಲ್ಲ. ವಿಡಿಯೋ ಕಾಲ್ನಲ್ಲಿ ಹೇಳಿದ್ರೆ 40% ಅಂತ. ನಾವೇನು ಹೇಳಿದ್ದೀವಿ, ಡೆವಲಪ್ಡ್ ಏರಿಯಾದಲ್ಲಿ ನಿಮಗೆ ಕಮರ್ಷಿಯಲ್ ಜಾಗ ಬೇಕು ಅಂದ್ರೆ 50% ಕೊಡ್ತೀವಿ. ಅಲ್ಲ, ಇದು ಏನು ರೆಸಿಡೆನ್ಷಿಯಲ್ ಬೇಕು ಅಂದ್ರೆ, ಕಮರ್ಷಿಯಲ್ ಬೇಕು ಅಂತಂದ್ರೆ 45% ಕೊಡ್ತೀವಿ. ಈ ಮಾತ್ರ ನಾವ್ ಹೇಳಿದ್ದೀವಿ. ಕುಮಾರಸ್ವಾಮಿ ಹೇಳಿದ್ 40%, ನಾವ್ ಹೇಳಿರೋದು 50% ರೆಸಿಡೆನ್ಷಿಯಲ್, ಕಮರ್ಷಿಯಲ್ 45% ಅಂತ ಹೇಳಿದೀವಿ. ಜನನ ಸುಮ್ಮನೆ ದಿಕ್ ತಪ್ಪಿಸ್ತೀನಿ, ನಾನು ಪಾದಯಾತ್ರೆ ಮಾಡ್ತೀನಿ ಅಂದ್ರೆ ನೀನು 2018ರಲ್ಲಿ ನಿಮ್ಮ ಹತ್ರ ಬಂದು ಕೇಳ್ಕೊಂಡಾಗ ಅವತ್ತೇ ಬಿಟ್ಬಿಡ್ತೀವಿ. ಇವೆಲ್ಲ ಚರ್ಚೆ ಆಯ್ತಿತ್ತಾ? ಬರ್ಲಿ ಚಾಮುಂಡೇಶ್ವರಿಗೆ. 2018ರಲ್ಲಿ ನಾನು ಮಾಡ್ತೀನೋ ಇಲ್ವೋ ಅಂತ ಹೇಳೋನೋ ಇಲ್ವೋ ಅಂತ ಕುಮಾರಸ್ವಾಮಿ ಬಂದು ಪ್ರಮಾಣ ಮಾಡಲಿ ಕುಮಾರಣ್ಣ. ಹಾಗಿದ್ರೆ ಆ ವಿಡಿಯೋದಲ್ಲಿ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ನಿಮ್ಮ ಇದ್ರಲ್ಲಿ ಮಂತ್ರಿ ಆಗಿದ್ರು ಅವತ್ತು. ನೀನು ಅವತ್ತು ಮಾಡ್ಬಿಟ್ಟಿದ್ರೆ ಯಾರು ಪ್ರಶ್ನೆ ಮಾಡ್ತಿದ್ರು? ಬರ್ಲಿ ಚಾಮುಂಡೇಶ್ವರಿಗೆ. 2018ರಲ್ಲಿ ನಾನು ಮಾಡ್ತೀನೋ ಇಲ್ವೋ ಅಂತ ಹೇಳೋನೋ ಇಲ್ವೋ ಅಂತ ಕುಮಾರಸ್ವಾಮಿ ಬಂದು ಪ್ರಮಾಣ ಮಾಡಲಿ ಕುಮಾರಣ್ಣ. ಹಾಗಾದ್ರೆ ಆ ವಿಡಿಯೋದಲ್ಲಿ ಏನಿದೆ, ಕುಮಾರಸ್ವಾಮಿ ಏನ್ ಹೇಳಿದ್ರು ಕೇಳೋಣ ಬನ್ನಿ. ಇದನ್ನ ತರಬೇಕು ಅಂತ ಹೊರಟಿದ್ದ ಕಾರಣ ನಮ್ಮ ಮತ್ತೊಬ್ಬ ರೈತರು ಹೇಳ್ತಾ ಇದ್ರು, ಯಾತಕ್ಕೆ ನಮ್ಮ ರೈತರ ಭೂಮಿನೇ ಬೇಕು, ನಿಮ್ ಸರ್ಕಾರದ ಭೂಮಿ ಮಾಡಬಾರ್ದು ಅನ್ನತಕ್ಕಂಥದ್ದನ್ನ ಏನ್ ಹೇಳ್ತಾ ಇದ್ರು. ಅವತ್ತು ಯಾವೊಂದು ಬೆಂಗಳೂರಿನ ಸಮೀಪದಲ್ಲಿದ್ದಂತ ಬಿಡದಿ ಅವತ್ತು ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇತ್ತು. ಆ ಹಿನ್ನೆಲೆಯಲ್ಲಿ ನನ್ನ ರೈತರಿಗೆ ಕನ್ವಿನ್ಸ್ ಮಾಡಿ ನಮ್ಮ ಹೆಣ್ಣು ಹೇಳಿದಾಗ, ನಾವು ನೀವು ದುಡ್ಡು ಕೊಡ್ಬೋದು, ದುಡ್ಡನ್ನ ನಮ್ಮ ಮಕ್ಕಳು ಮತ್ತೆ ಹಾಳು ಮಾಡ್ಕೊಂಡ್ರೆ ನಾವೆಲ್ಲ ಹೋಗ್ಬೇಕು ಅಂತ. ನಾನು ಆ ಒಂದು ಹಿನ್ನೆಲೆಯಲ್ಲಿ ರೈತರಿಗೆ ಯಾವೊಂದು ಡೆವಲಪ್ಮೆಂಟ್ ಆದಮೇಲೆ 40% ಜಮೀನನ್ನ ರೈತರಿಗೆ ಬಿಟ್ಟುಕೊಡ್ಬೇಕು ಡೆವಲಪ್ಮೆಂಟ್ ಜಾಗದಲ್ಲಿ ಅಂತಕ್ಕಂಥ ಒಂದು ತೀರ್ಮಾನವನ್ನು ಸಹ ಮಾಡಿದೆ. ಇದು ನಾನು ಮಾಡಿದಂಥ ರೈತರ ಭೂಮಿನ 40% ಉಳಿಸ್ಕೊಡ್ಬೇಕು ಡೆವಲಪ್ಮೆಂಟ್ ಆದ್ಮೇಲೆ, ನಿಮ್ಗೆ ವ್ಯಾಲ್ಯೂನು ಜಾಸ್ತಿ ಆಗ್ತಿತ್ತು. ಈ ರೀತಿಯ ಕಾರ್ಯಕ್ರಮ ತರಲಿಕ್ಕೆ ನಾನು ಹೊರಟಿದ್ದು. ಅದಷ್ಟೇ ಅಲ್ಲ, ನಾನು 2006ನೇ ಇಸ್ವಿನಲ್ಲಿ ಆ ಒಂದು ಯೋಜನೆಗೆ 60,000 ಕೋಟಿ ರೂಪಾಯಿಗಳನ್ನ ಬಂಡವಾಳ ಹಾಕಬೇಕು ಅಂತಕ್ಕಂಥದ್ದು ಇದ್ದಿದ್ದು. ಆದ್ರಿಂದ ನಿಮ್ಗೆಲ್ಲರಿಗೂ ಆರ್ಥಿಕವಾಗಿ ನೀವು ಮೇಲೆ ಬರಬೇಕು ಅಂತಕ್ಕಂಥದ್ದು ನನ್ನಲ್ಲಿ ಆಸೆ ಇಟ್ಕೊಂಡಿದ್ದು. ಇದರಿಂದ ನಾನು ನನ್ನ ರೈತರು, ನನ್ನನ್ನು ಬೆಳೆಸಿರ್ತಕ್ಕಂಥ ನನ್ನ ತಂದೆ ತಾಯಂದಿರಿಗೆ ನನ್ನ ಜೀವನದ ಕೊನೆ ಉಸಿರಿರೋವರೆಗೂ ಅನ್ಯಾಯ ಮಾಡೋನಲ್ಲ.